ಕನ್ನಡಿಗ ವಿಕಾಸ್ ಮೇಲೆ ರೌಡಿ ಆಫೀಸರ್ ಹಲ್ಲೆ ನಡೆಸಿದಂತಹ ಪ್ರಕರಣ ವಿಂಗ್ ಕಮಾಂಡರ್ ಬಂಧನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರೆ. ಪೊಲೀಸ್ ಕಮಿಷನರ್ಗೆ ಸಿಎಂ ಸಿದ್ದರಾಮಯ್ಯನವರಿಂದ ಈ ಆದೇಶವನ್ನ ಮಾಡಲಾಗಿದೆ. ಅಟ್ಟಹಾಸ ಮೆರೆದ ವಿಂಗ್ ಕಮಾಂಡರ್ ಅರೆಸ್ಟ್ ಮಾಡೋದು ಫಿಕ್ಸ್ ಆಗಿದೆ. ಯಾಕಂದ್ರೆ ಮುಖ್ಯಮಂತ್ರಿಗಳೇ ಇದನ್ನು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಅತ್ಯಂತ ಗಂಭೀರವಾಗಿ ಈ ಪ್ರಕರಣವನ್ನ ಗಮನಿಸಿದೆ. ಅನ್ಯಾಯಕ್ಕೊಳಗಾದಂತಹ ಕನ್ನಡಿಗನ ಪರ ನಾನು ನಿಂತ್ಕೊಳ್ತೀನಿ ಅಂತ ಕೂಡ ಸಿಎಂ ಹೇಳಿದ್ದಾರೆ. ಕನ್ನಡಿಗ ವಿಕಾಸ್ ಮೇಲೆ ರೌಡಿ ಆಫೀಸರ್ ಆದಿತ್ಯ ನಡೆಸಿದಂತಹ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೃಶ್ಯಗಳೆಲ್ಲ ಸಿಕ್ತು. ಅದಕ್ಕೂ ಮೊದಲು ಆತ ಯಾವ ರೀತಿಯಾಗಿ ಕತೆ ಕಟ್ಟಿದ್ದ, ಈ ಮೂಲಕವಾಗಿ ರಾಜ್ಯಕ್ಕೆ ಮತ್ತು ಭಾಷೆಗೆ ಅವಮಾನವನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು. ಈ ಪ್ರಕರಣವನ್ನ ಕನ್ನಡಿಗರು ಗಂಭೀರವಾಗಿ ತೆಗೆದುಕೊಂಡಿದ್ರು. ಈಗ ಸರ್ಕಾರವೂ ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಓಕೆ, ಈಗ ನೀವು ಗಮನಿಸಿ ಸ್ಕ್ರೀನಲ್ಲಿ ಆ ಹುಡುಗ ವಿಕಾಸ್ ತನ್ನ ಬೈಕ್ನ ಸೈಡ್ಗೆ ಹಾಕಕ್ಕೆ ಬರ್ತಾನೆ. ಆ ಗಲಾಟೆ ಆರಂಭ ಆದಾಗ ಇನ್ನು ಸೈಡ್ಗೆ ಹಾಕಕ್ಕೂ ಬಿಡಲಿಲ್ಲ. ಆ ವಿಂಗ್ ಕಮಾಂಡರ್ ಬಂದ ಹುಡುಗನ ಮೇಲೆ ಒಡೆಯೋದು. ಆ ನಂತರ ಹುಡುಗ ಹೋಗಿ ಒಂದು ಏಟ್ ಕೊಡ್ತಾನೆ. ಕೊಟ್ಬಿಟ್ಟು ಕೇಳ್ತಾನೆ, ಯಾಕೆ ಹೊಡೆದೆ ಅಂತ. ಅಂದರೆ ಆರಂಭ ಆಗಿದ್ದು ಇಲ್ಲಿ. ಫಸ್ಟು ಅಟ್ಯಾಕ್ ಮಾಡಿದ್ದೇ ವಿಂಗ್ ಕಮಾಂಡರ್. ಆ ನಂತರ ಆ ಹುಡುಗ ಅದನ್ನು ರಿವರ್ಸ್ ಆಗಿ ಅವನಿಗೂ ಕೂಡ ಕೋಪ ಬಂದಿಂದ ಹೊಡೆದಿದ್ದಾನೆ. ಅದಾದ ಮೇಲೆ ನೋಡಿ ವಿಂಗ್ ಕಮಾಂಡರ್ ಯಾವ ರೀತಿ ಅಟ್ಟಹಾಸವನ್ನು ಮೆರೀತಾರೆ ಅಂತ. ಹೋಗಿ ಮತ್ತೆ ಆ ಹುಡುಗನ ಮೇಲೆ ಅಟ್ಯಾಕ್ ನಡೆಸ್ತಾ ಏನೂ ಆಗಿಲ್ಲ, ತಾನೇನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಕಾಲ್ ದಿ ಪೊಲೀಸ್ ಅಂತೆ. ಏನು ಇವ್ರುಗಳು ಮಾಡಿದ್ರೆ ಸರಿ, ಯಾರೋ ಒದೆ ತಿಂದವರು ಒಡಿಸ್ಕೊಂಡು ಸುಮ್ಮನೆ ಹೋಗಬೇಕು, ಪೊಲೀಸ್ ಬಂದು ಇವ್ರನ್ನ ರಕ್ಷಣೆ ಮಾಡಬೇಕು. ಯಾವ ರೀತಿ ಇದೆ ನೋಡಿ. ಏಕಾಏಕಿ ಬಂದು ಆ ಹುಡುಗನ ಮೇಲೆ ಅಟ್ಯಾಕ್ ಮಾಡಿದ್ದಲ್ಲದೆ ಆ ಹುಡುಗನ ಬೈಕ್ನು ಕೂಡ ಬೀಳಿಸಿ ಅದು ಡ್ಯಾಮೇಜು. ಇನ್ನು ಆ ಮೊಬೈಲ್ನು ನೆನ್ನೆ ನೋಡಿದ್ರಿ ನೀವು ವಿಜುವಲಲ್ಲಿ, ಎತ್ತು ಬಿಸಾಕಿದ್ದು ಆ ಮೊಬೈಲು ಗಾಯಬ್ಬು. ಅದರ ಲಾಸ್ ಯಾರು ಕೊಡೋದು? ಮತ್ತು ಅಟ್ಯಾಕ್ ಮಾಡಿ ಆ ಹುಡುಗ ಹೆಲ್ಮೆಟ್ ಹಾಕಿದ್ದಾನೆ. ಹಾಗಾಗಿ ಈ ವಿಂಗ್ ಕಮಾಂಡರ್ ಹೊಡೆದಂತಹ ಪಂಚ್ಗೆ ಸ್ವಲ್ಪ ಅವನಿಗೆ ಏಟುಗಳು ಆಗಿಲ್ಲ ಮುಖಕ್ಕೆ. ಇಲ್ಲ ಅಂದಿದ್ರೆ ಪರಿಸ್ಥಿತಿ ಹೇಗಿರ್ತಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ ಯಾರು ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಗೊತ್ತಾಯ್ತಾ? ಅದರಿಂದ ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿ. ಭಾಷಾ ವಿಚಾರದಲ್ಲಿ ನಿರಂತರವಾಗಿ ದಬ್ಬಾಳಿಕೆ ನಡೀತಾ ಇದೆ ಅಂತ. ನೋಡಪ್ಪ, ಭಾಷೆ ಹಿಂದಿ ಏರಿಕೆಗೆ ನಾವು ಬಿಡಲ್ಲ. ಹಿಂದಿ ಭಾಷೆನ ಕೇಂದ್ರ ಸರ್ಕಾರ ಮಾಡಿದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ, ಒಪ್ಪಲ್ಲ ಅಂತ ಹೇಳಿದ್ದೀವಿ. ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಯಾರೇ ಆಗಲಿ, ವಿಂಗ್ ಕಮಾಂಡರ್ ಆಗಲಿ ಯಾರು ಆಗಲಿ, ಕಾನೂನು ರೀತಿ ಕ್ರಮ ತಗೊಳ್ಳಿ ಅಂತ ಹೇಳಿದ್ದೀನಿ. ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ನಿನ್ನೆಯಿಂದಲೂ ಕೂಡ ಈ ವಿಷಯ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಒಬ್ಬ ವಿಂಗ್ ಕಮಾಂಡರ್ ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಸೇಫ್ ಗಾರ್ಡ್ ಆಗಬೇಕೋ ಅಷ್ಟೆಲ್ಲ ನೆಪಗಳನ್ನ ಹುಡ್ಕೊಂಡು ಹೋಗಿದ್ರು ಅಂತ. ಈಗ ಸರ್ಕಾರವೂ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಹಾಗಿದ್ರೆ ಅರೆಸ್ಟ್ ಯಾವಾಗ? ದಿವ್ಯಾ, ಖಂಡಿತವಾಗಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ಬೇರೆ ಬೇರೆ ರೀತಿಯಾಗಿ ಒಂದು ರೀತಿಯಲ್ಲಿ ತಪ್ಪಾಗಿ ಬಿಂಬಿಸುವಂಥ ಪ್ರಯತ್ನ ನಿನ್ನೆ ಇಡೀ ದಿನ ಕೂಡ ನಡೆದಿರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ. ಖಡಕ್ಕಾಗಿ ಈಗಾಗಲೇ ಕಮಿಷನರ್ಗೂ ಕೂಡ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮಗಳನ್ನು ಈ ಪ್ರಕರಣದಲ್ಲಿ ತೆಗೆದುಕೊಳ್ಬೇಕು ಅಂತ. ಯಾಕೆಂದರೆ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ಘಟನೆ ಅಂದರೆ ಅದು ಟ್ರಾಫಿಕ್ ರೂಲ್ಸ್ ಆಗಿರ್ಬೋದು, ಮತ್ತು ಅಲ್ಲಾಗಿರ್ತಕ್ಕಂಥ ವಾಗ್ವಾದ ಆಗಿರ್ಬೋದು, ಇಂಥ ಘಟನೆಗೆ ಸೀಮಿತವಾಗದ್ದನ್ನು ಭಾಷೆಗೆ ಒಂದು ರೀತಿಯಲ್ಲಿ ಲಿಂಕ್ ಮಾಡಿ ಇದನ್ನು ವಿಡಿಯೋನ ಹೊರಗಡೆ ಬಿಟ್ಟಿರ್ತಕ್ಕಂಥದ್ದು ಆ ವಿಂಗ್ ಕಮಾಂಡರ್ದು ತಪ್ಪು ಅಂತಲೂ ಕೂಡ ಎಲ್ಲ ಕಡೆಗಳಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಅದಕ್ಕೆ ತಕ್ಕಂತೆ ಪೂರಕವಾಗಿರ್ತಕ್ಕಂತೆ ಎಲ್ಲ ಒಂದು ಕಡೆ CCTV ಫುಟೇಜಸ್ ಸಾಕ್ಷಿಗಳು ಕೂಡ ಸಿಕ್ಕಿದೆ. ಯಾವುದೇ CCTV ಫುಟೇಜಸ್ನ ನೋಡ್ಬೋದು. ಎಲ್ಲದರಲ್ಲೂ ಕೂಡ ವಿಂಗ್ ಕಮಾಂಡರ್ ನಡೆದುಕೊಂಡಿರ್ತಕ್ಕಂಥ ಒಂದು ಅಟ್ಟಹಾಸ ಏನಿದೆ ಎಲ್ಲವೂ ಕೂಡ ಸ್ಪಷ್ಟವಾಗುತ್ತೆ. ಅಲ್ಲಿ ವಿಕಾಸು ಬೇರೆ ಬೇರೆ ರೀತಿಯಲ್ಲಿ ಆರಂಭದಲ್ಲಿ ವಾಗ್ವಾದ ಆಗಿರ್ತಕ್ಕಂಥದ್ದು ಏನಾದರೂ ಸಾಕ್ಷಿ ಇದ್ದರೆ ವಿಂಗ್ ಕಮಾಂಡರ್ ಕೊಡ್ಬೋದು. ಹಾಗಾಗಿ ಒಂದು ರೀತಿಯಲ್ಲಿ ಒಂದು ರೀತಿ ಕೊಲೆ ಮಾಡುವಂಥ ಅಟೆಂಪ್ಟ್ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಅಲ್ಲೇ ನಡೆದಿರ್ತಕ್ಕಂಥದ್ದನ್ನ ಒಂದು CCTV ಫುಟೇಜಸ್ಗಳಲ್ಲಿ ನೋಡ್ಬೋದಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಆತ ಯಾವುದೇ ಹುದ್ದೆಯಲ್ಲಿರಲಿ, ಆತ ಎಲ್ಲೇ ಕೆಲಸ ಮಾಡ್ತಾ ಇರಲಿ, ಆದರೆ ಈ ಪ್ರಕರಣದಲ್ಲಿ ಕಠಿಣ ಕ್ರಮ ಆಗಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡೋದ್ರ ಮೂಲಕ ಇದು ಕನ್ನಡಿಗರ ಸರ್ಕಾರ, ಕನ್ನಡ ಪರ ಇದ್ದೇ ಇರುತ್ತೆ. ಯಾವಾಗಲೂ ಕೂಡ ಕನ್ನಡಿಗರಿಗೆ ಘಾಸಿ ಮಾಡುವಂಥ ಕೆಲಸವನ್ನು ಯಾರೊಬ್ಬರು ಕೂಡ ಮಾಡಬಾರ್ದು. ಹಾಗಾಗಿ ನಿನ್ನೆ ವಿಂಗ್ ಕಮಾಂಡರ್ ಕೊಟ್ಟಂಥ ಒಂದು ವಿಡಿಯೋ ಬಿಡುಗಡೆಯನ್ನೇ ಮುಂದಿಟ್ಟುಕೊಂಡು ಇದನ್ನು ಭಾಷೆಗೆ ಲಿಂಕ್ ಮಾಡುವಂಥದ್ದು ಸರಿ ಇಲ್ಲ ಅಂತಲೂ ಕೂಡ ಖಂಡನೆಯನ್ನು ವ್ಯಕ್ತಪಡಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಕಮಿಷನರ್ಗೂ ಕೂಡ ಈಗಾಗಲೇ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರ್ದು ಅಂತೇಳಿ.
ಹಾಗಾಗಿ ವಿಂಗ್ ಕಮಾಂಡರ್ನ ಅರೆಸ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಅವರು ಈಗ ರಾಜ್ಯದಲ್ಲಿ ಇಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದಾರೆ, ಕೋಲ್ಕತ್ತಾಗ ಹೋಗಿದ್ದಾರೆ ಅಂತ ಸ್ವತಃ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಬಂಧನ ಯಾವಾಗ ಅಂತ ಕನ್ನಡಿಗರು ಕೇಳ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಮಧ್ಯಪ್ರವೇಶ ಮಾಡಿ ಗಂಭೀರವಾಗಿ ಪ್ರಕರಣವನ್ನು ನಾವು ಪರಿಗಣಿಸ್ತೇವೆ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಅಥವಾ ನಾಳೆ ವಿಂಗ್ ಕಮಾಂಡರ್ ಬಂಧನ ಆಗುತ್ತಾ ಕಾದ್ ನೋಡಬೇಕು ದಿವ್ಯಾ. ಓಕೆ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.